ಸುಶೀಲಮ್ಮನವರು ಕುಡಿಯಲು ನೀರನ್ನು ತಂದುಕೊಟ್ಟರು. ಸಾವಿತ್ರಿಯವರು ನೀರನ್ನು ಕುಡಿಯುತ್ತಾ ಸ್ವಲ್ಪ ಸುಧಾರಿಸಿಕೊಂಡು ಮೆಲ್ಲಗೆ ಎದ್ದು ನಿಂತವರು ವಾಕರ್ ಹಿಡಿದು ನಿಂತುಕೊಂಡಿದ್ದ ಸುಶೀಲಮ್ಮನವರನ್ನು ನೋಡಿ, ಅತ್ತೆ, ಸಾರಿ, ನನ್ನ ಹುಚ್ಚಾಟದಿಂದ ನೀವು ಭಯಪಟ್ಟುಕೊಳ್ಳುವ ಹಾಗೆ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಎಂದು ಹೇಳುತ್ತಾ ಅವರನ್ನು ಹಿಡಿದು ಸೋಫಾದ ಮೇಲೆ ಕುಳ್ಳಿರಿಸಿ ತಾನು ಕೂಡ ಕುರ್ಚಿಯಲ್ಲಿ ಹೊರಗೆ ಕುಳಿತರು. ಸುಶೀಲಮ್ಮನವರು ಅದೆಲ್ಲ ಇರಲಿ ಕಣೆ, ನೀನು ಆ ರೀತಿ ಆಕಾಶ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ಯಾಕೆ ಅಳುತ್ತಿದ್ದೆ, ಅದನ್ನು ಹೇಳು ಮೊದಲು ಎಂದರು ಸುಶೀಲಮ್ಮ. ಅದು ಮತ್ತೆ ಆರುಷಿ ಎಂದು ತೊದಲುತ್ತಾ, ಏನು ಹೇಳಲಿ ಅತ್ತೆ, ನಾನು ಅವಳಿಗೆ ಏನಾಗಿದೆ, ಇಲ್ಲಿ ಅಷ್ಟು ಸರಳವಾಗಿದ್ದವಳು ಅಲ್ಲಿ ಹೋಗಿ ಯಾಕೆ ಆ ಥರವೆಲ್ಲ ಮಾಡುತ್ತಿದ್ದಾಳೆ ಅವಳು ಎಂದು ಹೇಳಲು, ಅಯ್ಯೋ ದೇವರೇ ಸಾವಿತ್ರಿ, ನೀನು ಈ ರೀತಿ ಒಗಟಾಗಿ ಮಾತನಾಡಿದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ ಹೇಳು, ಸ್ವಲ್ಪ ನಿಧಾನವಾಗಿ ಸರಿಯಾಗಿ ಹೇಳಮ್ಮ ಎಂದು ಗೋಗರೆದರು ಸುಶೀಲಮ್ಮ. ಇನ್ನೊಂದು ಸಲ ನೀರು ಕುಡಿದು ಸುಧಾರಿಸಿಕೊಂಡು ಸುಕನ್ಯಾರವರು ಹೇಳಿದ್ದ ಎಲ್ಲ ವಿಚಾರಗಳನ್ನು ಬಿಡಿಸಿ ಹೇಳಿದರು ಸಾವಿತ್ರಿಯವರು. ಅಲ್ಲ ಕಣೆ, ಇದರಲ್ಲಿ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವಂಥದ್ದು ಏನಿದೆ, ಅವಳು ಅಲ್ಲಿ ಪಕ್ಕದ ಮನೆಗೆ ಹೋದರೆ ಏನಾಯಿತು, ಬೇಜಾರು ಕಳೆಯೋದಕ್ಕೆ ಹೋಗಿರಬೇಕು, ಇಷ್ಟಕ್ಕೆ ನೀನು ಆಕಾಶ ಭೂಮಿ ಒಂದು ಮಾಡಿದ್ದೀಯಲ್ಲ, ಬೇಕಿದ್ದರೆ ನಾಳೆ ಶ್ರೀಪತಿಯನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಬಾ, ಏನು ವಿಚಾರವೆಂದು ಸರಿಯಾಗಿ ತಿಳಿದುಕೊಳ್ಳದೆ ಈ ರೀತಿಯೆಲ್ಲ ಮಾಡುವುದು ಸರಿಯಲ್ಲ ಎಂದರು ಸುಶೀಲಮ್ಮ. ಒಮ್ಮೆಲೆ ಮಾತನಾಡುತ್ತಿದ್ದ ಸಾವಿತ್ರಿಯವರ ಫೋನ್ ಕಟ್ಟಾಗಿದ್ದಕ್ಕೆ ಅಲ್ಲಿ ಸುಕನ್ಯಾರವರು ಕೂಡ ತುಂಬ ಗಾಬರಿಯಾಗಿದ್ದರು. ನಾನು ಅವಳಲ್ಲಿ ಆರುಷಿ ವಿಚಾರವನ್ನು ಹೇಳಿ ತಪ್ಪು ಮಾಡಿಬಿಟ್ಟೆನೇನೋ, ಈ ವಿಚಾರ ತುಂಬ ವಿಕೋಪಕ್ಕೆ ಹೋಗುತ್ತಿದೆಯೇನೋ ಎಂದು ಚಡಪಡಿಸತೊಡಗಿದರು ಸುಕನ್ಯಾ. ಮತ್ತೆ ಪುನಃ ಫೋನ್ ಮಾಡಲು ಧೈರ್ಯ ಬರಲಿಲ್ಲ ಸುಕನ್ಯಾರಿಗೆ. ಸ್ವಲ್ಪ ಹೊತ್ತು ಹಾಗೆ ಕುಳಿತಿದ್ದ ಅವರ ಮೊಬೈಲ್ ರಿಂಗ್ ಅಣಿಸಿತು. ಫೋನ್ ನೋಡಿದವರಿಗೆ ಅದು ಸಾವಿತ್ರಿಯವರ ಕಾಲ್ ಎಂದು ತಿಳಿದು ಕೂಡಲೇ ರಿಸೀವ್ ಮಾಡಿ ಮಾತನಾಡಿದರು. ಅಲ್ಲ ಕಣೆ, ಏನಾಯಿತು, ಸಡನ್ ಆಗಿ ಕಾಲ್ ಕಟ್ಟು ಮಾಡಿದ್ದೀಯಲ್ಲ, ನನಗಂತೂ ತುಂಬ ಗಾಬರಿಯಾಯಿತು ಎಂದು ಹೇಳಿದರು ಸುಕನ್ಯಾ. ಆದರೆ ಕಾಲ್ ಮಾಡಿದ ಸಾವಿತ್ರಿಯವರು ಬೇರೇನೂ ಹೇಳದೆ, ಅಕ್ಕ, ನಾಳೆ ನಾನು ಹಾಗೂ ಇವರು ನಿನ್ನ ಮನೆಗೆ ಬರುತ್ತೇವೆ, ಏನೇ ಇದ್ದರೂ ನಾಳೆ ಅಲ್ಲಿಯೇ ಬಂದು ಮಾತನಾಡುತ್ತೇವೆ ಎಂದು ಕಾಲ್ ಕಟ್ಟು ಮಾಡಿದರು ಸಾವಿತ್ರಿಯವರು. ಶರ್ಮಾರವರು, ಇಲ್ಲ ಪುಟ್ಟ, ಇವತ್ತು ನಾನು ನಿನಗೆ ಅವನ ತಾಯಿಯ ಬಗ್ಗೆ ಏನನ್ನೂ ಹೇಳಲು ಸಾಧ್ಯವಿಲ್ಲ, ನೀನು ಸುಮ್ಮನೆ ಬಲವಂತಪಡಿಸಬೇಡ, ನೀನು ಮನೆಗೆ ಹೋಗು ಎಂದು ಎದ್ದು ನಿಂತವರು ಸೀದಾ ಮಹಡಿ ಮೇಲಿನ ರೂಮಿನ ಕಡೆ ನಡೆದರು. ಇದನ್ನೆಲ್ಲ ಗಮನಿಸುತ್ತಿದ್ದ ಸರೋಜಮ್ಮನವರು, ನೋಡು ಆರು, ನೀನು ಇಲ್ಲಿ ಬಂದು ಯಜಮಾನರ ಜೊತೆ ಮಾತನಾಡಿದಾಗಿನಿಂದ ಅವರು ತುಂಬ ಸಂತೋಷವಾಗಿದ್ದರು. ಬೆಳಿಗ್ಗೆ ಬೇಗ ಎದ್ದು ನಿನ್ನ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು. ಅವರು ಅಷ್ಟೊಂದು ಸಂತೋಷವಾಗಿ ಇದ್ದು ಎಷ್ಟೋ ಕಾಲವೇ ಸರಿದು ಹೋಗಿತ್ತು. ಆದರೆ ಇವಾಗ ಒಂದು ಗಳಿಗೆಯಲ್ಲಿ ಅವರು ಯಾವುದರಿಂದ ಹೊರಗೆ ಬರಬೇಕಂತ ಇದ್ದಾರೋ ಮತ್ತೆ ಅದೇ ಜಾಗಕ್ಕೆ ಕೊಂಡು ಹೋಗಿ ನಿಲ್ಲಿಸಿಬಿಟ್ಟೆ ನೀನು. ನಾನು ಈ ಮನೆಗೆ ಬಂದು ಸುಮಾರು 6 ವರ್ಷಗಳು ಕಳೆದಿವೆ. ಈ ಮನೆಯಲ್ಲಿ ಏನೆಲ್ಲ ನಡೆದಿದೆ ಎಂದು ಎಲ್ಲವೂ ಚೆನ್ನಾಗಿ ಗೊತ್ತು ನನಗೆ. ಶರ್ಮರವರು ಹಾಗೂ ಅಭಿಯ ತಂದೆ ತಾಯಿ ನನ್ನನ್ನು ಕೆಲಸದವಳೆಂದು ಯಾವತ್ತೂ ಅಂದುಕೊಂಡಿರಲಿಲ್ಲ. ನಾನು ಕೂಡ ಹಾಗೇ ಇದ್ದೆ, ಇವಾಗಲೂ ಕೂಡ ಹಾಗೇ ಇದ್ದೇನೆ. ಇಲ್ಲಿ ನಡೆದಿರುವ ಎಲ್ಲ ಘಟನೆಗಳು ನನ್ನ ಕಣ್ಣ ಮುಂದೆ ಯಾವಾಗಲೂ ಬರುತ್ತಿರುತ್ತವೆ. ನನಗೂ ಇವರಿಗೂ ಏನೂ ಸಂಬಂಧವಿಲ್ಲದಿದ್ದರೂ ಅವುಗಳನ್ನೆಲ್ಲ ನೆನೆಸಿಕೊಳ್ಳುವಾಗ ನನಗೆ ತುಂಬ ಬೇಜಾರಾಗುತ್ತದೆ. ಅಂಥದ್ದರಲ್ಲಿ ಅಷ್ಟು ವಯಸ್ಸಾಗಿರುವಂಥ ಯಜಮಾನರ ಮನಸ್ಸಲ್ಲಿ ಎಷ್ಟೊಂದು ದುಃಖಗಳು ಮಡುಗಟ್ಟಿರಬಹುದು. ನಿನಗೆ ಇದೆಲ್ಲ ಯಾವುದೂ ತಿಳಿದಿಲ್ಲ. ಅದನ್ನು ತಿಳಿದುಕೊಳ್ಳೋದಕ್ಕೆ ಇನ್ನೂ ಸಾಕಷ್ಟು ಕಾಲಾವಕಾಶ ಬೇಕು ನಿನಗೆ. ಅವರಿಗೆ ನಿನ್ನ ಮೇಲೆ ಸಾಕಷ್ಟು ಆಸಕ್ತಿ ಇದೆ, ಅದೇನೆಂದು ಅವರೇ ನಿಧಾನವಾಗಿ ಹೇಳುತ್ತಾರೆ. ದಯವಿಟ್ಟು ಅವರಾಗಿ ಹೇಳುವವರೆಗೂ ನೀನು ಸುಮ್ಮನೆ ಇದ್ದು ಬಿಡು ಮಗಳೇ ಎಂದು ದೀರ್ಘವಾಗಿ ಎಲ್ಲ ವಿಚಾರಗಳನ್ನು ಹೇಳಿಬಿಟ್ಟರು ಸರೋಜಮ್ಮ. ಅವರ ಮಾತುಗಳನ್ನು ಕೇಳಿದವಳಿಗೆ ಕಣ್ತುಂಬಿ ಬಂದಿತ್ತು. ನಾನು ಹೊರಡುತ್ತೇನೆ ಎಂದು ಹೊರನಡೆದ ಅವಳನ್ನು ಸರೋಜಮ್ಮ ತಡೆದು, ಪುಟ್ಟ, ನನ್ನ ಮಾತುಗಳಿಂದ ನಿನಗೆ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೈ ಮುಗಿದವರನ್ನು ಕೈ ಹಿಡಿದು ಗಟ್ಟಿಯಾಗಿ ತಬ್ಬಿಕೊಂಡು ಇಬ್ಬರೂ ಹತ್ತು ಬಿಟ್ಟರು. ಆಮೇಲೆ ಸಮಾಧಾನ ಮಾಡಿಕೊಂಡವಳು, ಅಮ್ಮ, ನಾಳೆ ಬರುತ್ತೇನೆ ಎಂದು ಅಲ್ಲಿಂದ ಹೊರ ನಡೆದಳು ಆರುಷಿ. ಇತ್ತ ಕಡೆ ಅಭಿಷೇಕ್ ಆಫೀಸಿಗೆ ಹೋದವನು PA ಸತೀಶ್ಗೆ ಹೇಳಿ ಫೈಲ್ಗಳನ್ನೆಲ್ಲ ತರಿಸಿಕೊಂಡು ಕರೆಕ್ಷನ್ ಮಾಡತೊಡಗಿದವನಿಗೆ ಕೆಲವು ಪ್ರಾಜೆಕ್ಟ್ಗಳು ಕೆಲವು ಸಮಯದಿಂದ ಇನ್ನೂ ಕಂಪ್ಲೀಟ್ ಆಗದೆ ಪೆಂಡಿಂಗ್ನಲ್ಲಿ ಇರೋದು ತಿಳಿದು PA ಸತೀಶನ್ನು ಕರೆದು, ಏನ್ರಿ ಇದು ಕೇಳಿದನು ಅಭಿ. ಅವನು ವ್ಯಂಗ್ಯದ ನಗು ಬೀರಿ ಫೈಲ್ ಎಂದನು. ಈಡಿಯಟ್, ಅಲ್ಲರಿ, ಈ ಪ್ರಾಜೆಕ್ಟ್ಗಳು ಯಾಕೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಏನು ಮಾಡ್ತಾ ಇದ್ದೀರಿ ನೀವು ಎಂದು ಜೋರಾಗಿ ಗದರಿಸಿದನು ಅಭಿ. ಅವನ ಆರ್ಭಟಕ್ಕೆ PA ಸತೀಶ್ ನಡುಗುತ್ತಾ, ಸರ್, ಇದನ್ನೆಲ್ಲ ನನ್ನ ಹತ್ತಿರ ಯಾಕೆ ಹೇಳ್ತಿದ್ದೀರಾ, ಇದು ನನ್ನ ಕೆಲಸ ಅಲ್ಲ ಸರ್, ನಮ್ಮ ಮ್ಯಾನೇಜರ್ ಕೆಲಸ ಅಲ್ವಾ ಎಂದು ಧೈರ್ಯ ಮಾಡಿ ತೊದಲುತ್ತಾ ಹೇಳಿಬಿಟ್ಟನು. ಅಭಿಯ ಆರ್ಭಟಕ್ಕೆ ಆವಾಗಲೇ ಅಭಿಯ ಕ್ಯಾಬಿನ್ ಬಳಿ ಬಂದು ನಿಂತಿದ್ದ ಮ್ಯಾನೇಜರ್ ಸಂತೋಷ್ PA ಹತ್ತಿರ ಹೋಗಿ ಅವನನ್ನು ಕರೆದು ಬಾ ಎಂದನು ಅಭಿ.
ಅವನು ಹೊರಗೆ ಬರುತ್ತಲೇ ಅಲ್ಲೇ ಕ್ಯಾಬಿನ್ ಬಳಿ ಇದ್ದ ಮ್ಯಾನೇಜರ್ ಡೋರ್ ನಾಕ್ ಮಾಡಿ ಮೇ ಐ ಕಮಿಂಗ್ ಸರ್ ಎಂದು ಕೇಳಲು ಕಮಿಂಗ್ ಎಂದು ಜೋರಾದ ಧ್ವನಿಯಿಂದ ಹೇಳಿದನು. ಕೂಡಲೇ ಮ್ಯಾನೇಜರ್ ಒಳಗೆ ಹೋದನು. ಆಮೇಲೆ ಇಬ್ಬರಲ್ಲೂ ಸಾಕಷ್ಟು ಮಾತುಕತೆಗಳು ನಡೆದು ಅಭಿಯ ಕೋಪವನ್ನು ತಣಿಸುವಲ್ಲಿ ಯಶಸ್ವಿಯಾಗಿದ್ದನು ಮ್ಯಾನೇಜರ್ ಸಂತೋಷ್. ಅಭಿ ಈ ರೀತಿ ಆಡುತ್ತಿರುವುದು ಹೊಸದೇನಲ್ಲ. ಅವನ ತಾಯಿ ತೀರಿಕೊಂಡ ನಂತರ ಅವನು ಇದೇ ರೀತಿ ನಡೆದುಕೊಳ್ಳಲು ಶುರು ಮಾಡಿದ್ದನು. ತಂದೆ ತೀರಿಕೊಂಡ ಮೇಲೆ ಇನ್ನೂ ಅವನ ಕೋಪತಾಪಗಳು ಜಾಸ್ತಿಯಾಗಿತ್ತು. ಇವನ ಈ ರೀತಿಯ ನಡವಳಿಕೆಯಿಂದ ಬೇಸತ್ತು ಹೋಗಿದ್ದರು ಶರ್ಮಾರವರು. 2-3 ದಿನಗಳಿಂದ ಇನ್ನೊಂದು ಹೊಸ ಸಮಸ್ಯೆಯಿಂದ ಅವನ ಮನಸ್ಸು ಪೂರ್ತಿಯಾಗಿ ವಿಚಲಿತವಾಗಿತ್ತು. ಅದಕ್ಕೆ ಕಾರಣ ಆ ಮುದ್ದು ಮುಖದ ಕಣ್ಣಿಗೆ ಚುಚ್ಚುವಂಥ ಮೈಮಾಟದ ಹುಡುಗಿ ಆರುಷಿ. ಅವನಿಗೆ ಅವಳ ಬಗ್ಗೆ ಇರುವ ಅಭಿಪ್ರಾಯವೇನು ಎಂಬುದು ಅವನಿಗೆ ತಿಳಿದಿಲ್ಲವಾಗಿತ್ತು. ಅವಳನ್ನು ನನ್ನ ಮನಸ್ಸಿನಿಂದ ಹೇಗೆ ತೊಡೆದು ಹಾಕಲಿ ಎಂಬುದರ ಬಗ್ಗೆ ಯೋಚಿಸುತ್ತಾ ಸಂಜೆಯಾಗಿತ್ತು. ಆಫೀಸ್ನಿಂದ ಕೆಲವು ಇಂಪಾರ್ಟೆಂಟ್ ಫೈಲ್ಗಳನ್ನು ಹಿಡಿದುಕೊಂಡು ಉಲ್ಲಾಸ್ ಕನ್ವೆನ್ಷನ್ ಕಡೆಗೆ ಕಾರನ್ನು ಚಲಾಯಿಸಿದನು ಅಭಿ. ಯಾವಾಗಲೂ ಟ್ರಾಫಿಕ್ನಿಂದ ತುಂಬಿರುತ್ತಿದ್ದ ಸಿಟಿಯಲ್ಲಿ ಒಂದು ಚೂರು ಗಮನವನ್ನು ಬೇರೆಡೆಗೆ ತಿರುಗಿಸಿದರೆ ಅನಾಹುತವಾಗುವುದಂತೂ ಗ್ಯಾರಂಟಿಯಾಗಿತ್ತು. ಸಂಜೆ ಹೊತ್ತು ಆಗಿದ್ದರಿಂದ ಇನ್ನೂ ವಾಹನಗಳು ಜಾಸ್ತಿಯಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಆದರೆ ಅಭಿಯ ಮನಸ್ಸು ಮಾತ್ರ ಎಲ್ಲೋ ಕಳೆದು ಹೋಗಿತ್ತು. ಆ ಟ್ರಾಫಿಕ್ನಲ್ಲಿ ಡ್ರೈವಿಂಗ್ ಕಡೆ ಗಮನವನ್ನು ಕೊಡುವ ಬದಲು ಮನಸ್ಸಿನಲ್ಲಿಯ ಕೆಟ್ಟ ಯೋಚನೆಗಳಿಂದ ಅವನು ತನ್ನ ಕಾರನ್ನು ಎಲ್ಲೆಂದರಲ್ಲಿ ಚಲಾಯಿಸಿದನು. ಇದರಿಂದ ಬೇರೊಂದು ದೊಡ್ಡ ವಾಹನಕ್ಕೆ ವೇಗವಾಗಿ ಗುದ್ದಿಬಿಟ್ಟನು ಅಭಿ. ಗುದ್ದಿದ ರಭಸಕ್ಕೆ ಅವನ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿತ್ತು. ಅವನ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿತ್ತು. 2 ಕಾಲುಗಳಿಗೂ ತುಂಬ ಗಾಯಗಳಾಗಿತ್ತು. ಅವನಿಗೆ ಪ್ರಜ್ಞೆ ತಪ್ಪಿ ತಲೆಯಿಂದ ರಕ್ತ ಒಸರುತ್ತಿತ್ತು. ಸುತ್ತಲೂ ಟ್ರಾಫಿಕ್ ಜಾಮ್ ಆಗಿ ಜನಗಳು ಸುತ್ತುವರಿದರು. ಕೂಡಲೇ ಟ್ರಾಫಿಕ್ ಪೊಲೀಸರು ಹಾಗೂ ಜನರೆಲ್ಲ ಸೇರಿ ಅವನನ್ನು ನಜ್ಜುಗುಜ್ಜಾದ ಕಾರಿನಿಂದ ಹೊರತೆಗೆದು ಆಂಬ್ಯುಲೆನ್ಸ್ನಲ್ಲಿ ಸಂಜೀವಿನಿ ಹಾಸ್ಪಿಟಲ್ಗೆ ಸಾಗಿಸಿದರು. ಮುಂದುವರಿಯುವುದು.